ಒಂದು ನ್ಯೂಸ್ ಚಾನಲ್ಗೆ ರಿಪೋರ್ಟ್ರುಗಳು ಎಷ್ಟು ಮುಖ್ಯನೋ ಬೆಂಗಳೂರು ಅಂತ ಬಂದಾಗ ಬೆಂಗಳೂರು ಮೆಟ್ರೋ ಬ್ಯೂರೋನು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಾನು ಗ್ಯಾರಂಟಿ ನ್ಯೂಸ್ನಲ್ಲಿ ಕಳೆದ 7-8 ತಿಂಗಳಿಂದ ಮೆಟ್ರೋ ಬ್ಯೂರೋ ಹೆಡ್ಡಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದೀನಿ. ಹೆಲ್ತು, ಎಜುಕೇಷನ್ನು, ಟ್ರಾನ್ಸ್ಪೋರ್ಟು, BDA, ಬೆಸ್ಕಾಮು ಪ್ರತಿಯೊಂದು ಕೂಡ ಈ ಒಂದು ಮೆಟ್ರೋ ಬ್ಯೂರೋ ಅಂಡರಲ್ಲಿ ಬರುತ್ತೆ. ಸೊ ನನ್ನ ಜೊತೆಗೆ ಒಬ್ಬ ಬ್ಯೂರೋ ಹೆಡ್ ಇದ್ದರೆ ಇಡೀ ಒಂದು ಬೆಂಗಳೂರನ್ನು ಅಥವಾ ಬೆಂಗಳೂರಿನ ಸಮಸ್ಯೆಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗೋದಿಲ್ಲ. ಸೊ ಒಂದು ಟೀಮ್ ಬೇಕಾಗುತ್ತೆ. ನನ್ನ ಜೊತೆಗೆ ಸಂಗಮೇಶ್ ಕೂಡ ಇದ್ದಾರೆ, ಫ್ರೆಶರ್ ಅವರು. ಇಲ್ಲೇ ಮೀಡಿಯಾ ಹೌಸಲ್ಲಿ ಸುಮಾರು 3 ತಿಂಗಳು ಕೆಲಸವನ್ನು ಮಾಡಿ ಅಲ್ಲಿ ಕಲಿತು ಈಗ ನಮ್ಮ ಚಾನಲ್ಗೆ ಮೆಟ್ರೋದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಹೊಸ ಹುಡುಗ, ಒಂದಷ್ಟು ವಿಚಾರಗಳನ್ನು ಇನ್ನೂ ಕಲಿಬೇಕು. ಅದರ ನಡುವೆನೂ ಕೂಡ ಕೊಟ್ಟಂತಹ ಒಂದು ಜವಾಬ್ದಾರಿನ ನೀಟಾಗಿ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂತಹ ರಿಪೋರ್ಟರು ನಮ್ಮ ಸಂಗಮೇಶ್ ಮೇತ್ರಿ. ಸೊ ಅವನನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಜೊತೆಗೆ ಅವರು ಮೀಡಿಯಾ ಹೌಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಿಪೋರ್ಟರ್ಗಳ ಜೊತೆಗೆ ಹೋಗ್ತಾಯಿದ್ರು, ಯಾವ ರೀತಿಯಾಗಿ ರಿಪೋರ್ಟಿಂಗ್ ಮಾಡಬೇಕು ಇವೆಲ್ಲವನ್ನು ಕೂಡ ಕಲ್ತ್ಕೊಳ್ತಾಯಿದ್ರು. ಆದರೆ ಅವರಿಗೇ ಒಂದು ಲೋಗೋವನ್ನು ಕೊಟ್ಟು ನೀವು ರಿಪೋರ್ಟಿಂಗ್ ಮಾಡು ಅಂತ ಹೇಳಿದಾಗ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಎಲ್ಲದನ್ನು ಕೂಡ ಸಂಗಮೇಶ್ ಹೇಳ್ತಾರೆ. ಸಂಗಮೇಶ್, ಮೆಟ್ರೋ ರಿಪೋರ್ಟಿಂಗ್ ಅನುಭವ ಹೆಂಗಿತ್ತು? ಮೀಡಿಯಾ ಹೌಸಲ್ಲಿ ಇದ್ದಂಥ ಒಬ್ಬ ಹುಡುಗ ಇಲ್ಲಿ ರಿಪೋರ್ಟಿಂಗಾಗಿ ಕೆಲಸ ಮಾಡ್ತಿದ್ದಾನೆ. ಸೊ ಎಲ್ಲ ಅನುಭವನ ನಮ್ಮ ಜನರಿಗೆ ಹೇಳಿ. ನಮಸ್ಕಾರ ಎಲ್ರಿಗೂ. ನಾನು ಸಂಗಮೇಶ್ ಮೇತ್ರಿ ಅಂತ. ಸದ್ಯ ಮೆಟ್ರೋ ರಿಪೋರ್ಟರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಮೆಟ್ರೋ ರಿಪೋರ್ಟರ್ ಆಗುವುದಕ್ಕೆ ಮುಂಚೆ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಮೀಡಿಯಾ ಹೌಸ್ ಅಂತ ಪ್ರಾರಂಭ ಮಾಡಿದರು. ಆ ಮೀಡಿಯಾ ಹೌಸ್ನಲ್ಲಿ 3 ತಿಂಗಳನ್ನು ಟ್ರೈನಿಂಗನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದರು. ಆ ಟ್ರೈನಿಂಗ್ಗೆ ನಾನು ಜಾಯ್ನ್ ಆಗಿದ್ದೆ. 3 ತಿಂಗಳ ನಂತರ ಆ ಟ್ರೈನಿಂಗನ್ನು ಪಡೆದುಕೊಂಡು, ಅಂದರೆ ರಿಪೋರ್ಟರ್ಸ್ ಅಂದರೆ ಫೀಲ್ಡಿಗೆ ಹೋಗಬೇಕಾಗತ್ತೆ. ಆ ಫೀಲ್ಡಿಗೆ ಹೋಗಬೇಕಾದ ರಿಪೋರ್ಟರ್ ಯಾರ್ಯಾರು ಹೋಗ್ತಾಯಿದ್ರು ಅವ್ರ ಜೊತೆ ಹೋಗಿ ವಾಕ್ ಥ್ರೂ ಮತ್ತು ಚಿಟ್ ಚಾಟು, ಬೈಟ್ ತೊಗೊಳ್ಳೋದು, ಅಲ್ಲಿ ಒಂದು ವಿಷಯಕ್ಕೆ ಹೋದಾಗ ವಿಷಯನ ಹೇಗೆ ತಿಳ್ಕೊಬೇಕು, ಯಾರಿಂದ ಮಾಹಿತಿ ಕಲೆ ಹಾಕಬೇಕು ಎನ್ನುವ ಎಲ್ಲ ವಿಚಾರ ಬಗ್ಗೆ ತಿಳಿಸ್ಕೊಟ್ರು. ನಂತರ 3 ತಿಂಗಳು ಆದಮೇಲೆ ಮತ್ತು ಇಲ್ಲೊಂದು ಅವಕಾಶ ಕೂಡ ಇತ್ತು, ಮೆಟ್ರೋ ರಿಪೋರ್ಟರ್ನ ಜಾಯಿನ್ ಕೂಡ ಮಾಡಿಕೊಂಡ್ರು. ಈ 3 ತಿಂಗಳಿಂದ ಮೆಟ್ರೋ ರಿಪೋರ್ಟರಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ನನಗೆ ಮೆಟ್ರೋ ರಿಪೋರ್ಟರಾಗಿ ಕೆಲಸ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಚೀಫ್ ಎಡಿಟರು ಆಗಿರಲಿ ಈ ಎಲ್ಲರೂ ಡೆಸ್ಕ್, ಇಂಜಸ್ಟು, PCR ಎಲ್ಲ ಒಂದು ಟೀಮ್ ರೀತಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಎಲ್ರಿಗೂ ನನಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಮೆಟ್ರೋ ರಿಪೋರ್ಟರಾಗಿ ಕೆಲಸವನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿರುವ ಮ್ಯಾನೇಜ್ಮೆಂಟ್ಗಾಗಿ, ಸ್ಟಾಫ್ಗಾಗಿರಲಿ ಎಲ್ಲವರನ್ನು ಸಹಕಾರ ನೀಡ್ತಾರೆ. ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಒಂದು ಮೀಡಿಯಾ, ಒಂದು ನ್ಯೂಸ್ ಚಾನಲನ್ನು ನಡೆಸಬೇಕಾದ್ರೆ ನಡೆಯುವುದಕ್ಕೆ ಒಂದು ವೀಕ್ಷಕರು ಬೇಕಾಗಿರ್ತದೆ. ಆ ವೀಕ್ಷಕರು ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಅತ್ಯುತ್ತಮ ಒಂದು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿ ಸಪೋರ್ಟನ್ನು ಮಾಡಬೇಕು. ಯಾಕೆಂದರೆ ಒಂದು ವೀಕ್ಷಕರ ನೋಡುವುದರಿಂದಲೇ ಒಂದು ಚಾನಲ್ ನಡೆಯುತ್ತೆ. ಆ ಚಾನಲ್ ನೋಡುವುದರಿಂದ TRP ಅನ್ನೋ ವಿಚಾರ ಇರುತ್ತೆ. ಆ TRP ಕೂಡ ಬಂದರೆ ಚಾನಲ್ ನಡೆಯುತ್ತೆ. ಹೀಗೆ ವೀಕ್ಷಕರಂದರೆ ಮೂಲತಃ ವೀಕ್ಷಕರಿಂದನೇ ಚಾನಲ್ ನಡೆಯುತ್ತೆ. ಹೀಗಾಗಿ ವೀಕ್ಷಕರು ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಮಾಡಬೇಕು. ಈಗಾಗಲೇ 1 ವರ್ಷ ಪೂರ್ಣಗೊಳ್ತಾ ಇದೆ. ಹೀಗೆ ಮುಂದಿನ 1 ವರ್ಷ ಕೂಡ ಇದೇ ರೀತಿಯ ಸಪೋರ್ಟ್ ಮಾಡ್ತಾ ಇರಿ ಅನ್ನೋದೇ ನಮ್ಮ ಒಂದು ಅನಿಸಿಕೆ ಆಗಿದೆ.